ಏಕರೂಪ ಟಿಕೆಟ್ ನೀತಿ ದರ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ. ಅದನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್‌ಗಳ ಜೊತೆನೆ ಕೈ ಜೋಡಿಸಿ ಎಗೈನ್ ಕೋರ್ಟ್‌ಗೆ ಹೋಗ್ತಾರೆ ನಮ್ಮವರೇನೆ. ಈಗ ನೋಡಿ 11 ದಿವಸಗಳ ಮೊದಲೇ ಜನನಾಯಕನ್ ಸಿನಿಮಾ ಕರ್ನಾಟಕದಲ್ಲಿ ಆನ್‌ಲೈನ್ ಟಿಕೆಟ್ ಬುಕಿಂಗ್ ಬಿಟ್ಟಿದ್ದಾರೆ. 1500, 1200, 1000 ಮೇಲೇನೆ ಇದಾವೆ ಟಿಕೆಟ್ ಪ್ರೈಸಸ್. ಹಂಗಿಟ್ಟಾಗ ಯಾರು ಬರ್ತಾರೆ ಸರ್? ಶ್ರೀಸಾಮಾನ್ಯರೆಲ್ಲ ದಿನಗೂಲಿ ಕೆಲಸ ಮಾಡ್ತಕ್ಕಂಥವರೆಲ್ಲ ರೇಟ್ ಆಫ್ ಅಡ್ಮಿಷನ್ ಇಲ್ಲ ಆಗುತ್ತೆ ನಿಮ್ಗೆ ಅಂತ. ಖಂಡಿತವಾಗಿ ಅದು ಚೇಂಬರಲ್ಲಿ ಒಂದು ಮೀಟಿಂಗ್ ಕೂತಾಗ ಅದ್ರ ಬಗ್ಗೆ ಮಾತಾಡೋಣ. ಇದು ಫಾದರ್ ಬಗ್ಗೆ ಮಾತಾಡೋಣ. ಚೇಂಬರಲ್ಲಿ ಕೂತಾಗ ಖಂಡಿತ ಒಳ್ಳೆ ವಿಷಯನ ಅದನ್ನು ಅಲ್ಲಿ ಮಾತಾಡೋಣ. ಚಂದ್ರ ಸರ್, ಇಲ್ಲಿ ಸರ್, ರಮೇಶ್ ಟಿ ಸರ್. ಸರ್, ನಿಮಗಿರೋ ಅನುಭವದಲ್ಲಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದಾ ಅಥವಾ ಮಾಡೋದಾ ಸರ್? ಸರ್, ಪ್ಯಾನ್ ಇಂಡಿಯಾ ಮಾಡೋದು ಸರ್, ಕೆಲವೊಂದು ಆಗೋದು ಸರ್. ಹೇಗೆ ಸರ್? ಫಸ್ಟ್ ನಮಗೊಂದು ಗುರಿ ಇರಬೇಕಲ್ಲ. ಎಲ್ಲಾದರೂ ಹೋಗ್ತೀವಿ ಅಂತಂದಾಗ ಒಂದು ರೂಟ್ ಇರಬೇಕು. ನಾನು ಕನ್ನಡಕ್ಕಷ್ಟೇ ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಅದೊಂದು ರೂಟು, ಇಲ್ಲ ಎಲ್ರಿಗೂ ಸಲ್ಲಬೇಕು ಅಂತ ಅಂದ್ಕೊಂಡಾಗ ಅದೊಂದು ರೂಟು. ಸೊ ಪ್ಯಾನ್ ಇಂಡಿಯಾ ನಾವು ಮಾಡಬೇಕು, ಮಾಡದೆ ಏನೂ ಆಗಲ್ಲ. ಕೆಲವೊಂದು ಮಾಡ್ತೀವಿ, ಅದು ಎಲ್ರಿಗೂ ರುಚಿಸ್ಬಿಡುತ್ತೆ, ಅದು ಎಲ್ಲ ಕಡೆ ಹೋಗುತ್ತೆ. ಕೆಲವೊಂದು ಆಗುತ್ತೆ. ಆ್ಯಕ್ಚುಲಿ ಮಾಡಬೇಕು, ಪ್ಯಾನ್ ಇಂಡಿಯಾ ಮಾಡಬೇಕಂತ. ಪ್ಯಾನ್ ಇಂಡಿಯಾ ಮಾಡಬೇಕು ಸರ್. ಮಾಡದೆ ಹೋದರೆ ಅದು ಹೋಗಲ್ಲ. ಅದು ಸರ್, ಕೆಲವೊಂದು ಪ್ಯಾನ್ ಇಂಡಿಯಾ ಮಾಡಿರೋ ಸಿನಿಮಾಗಳು ವರ್ಕ್ ಆಗಿಲ್ಲಲ್ಲ ಸರ್. ಕೆಲವೊಂದು ಪ್ಯಾನ್ ಇಂಡಿಯಾ, ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಬಂದು ಸೂಪರ್ ಸೊ ಪ್ಯಾನ್ ಇಂಡಿಯಾ ಅಲ್ಲ, ಅದು ಕನ್ನಡಕ್ಕೆ ಅಂತ ಮಾಡಿದ್ದು, ಅದು ತಾನಾಗಿ ಪ್ಯಾನ್ ಇಂಡಿಯಾ ಆಯಿತು. ಪ್ಯಾನ್ ಇಂಡಿಯಾದ ತುಂಬ ಸಿನಿಮಾ ಹಿಟ್ ಆಯಿತು, ಕಮರ್ಷಿಯಲಿ ಹಿಟ್ ಆಯಿತು. ಸೊ ಕೆಲವು ಆ ಥರ ವರ್ಕ್ ಆಗಲ್ವಲ್ಲ ಸರ್? ಮಾಡಿದ ಸಿನಿಮಾಗಳು ವರ್ಕ್ ಆಗಿಲ್ಲ ಸರ್. ಈಗ ನಾನು ದೊಡ್ಡ ಕಬ್ಜಾ ಥರ ದುಡ್ಡು ಹಾಕಿಲ್ಲ. ಫಾದರ್ ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ದೀನಿ. ಪ್ಯಾನ್ ಇಂಡಿಯಾ ಅಂದರೆ ಏನು ಅಂದರೆ, ಫಸ್ಟ್ ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದು. ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದನ್ನು ಪ್ಯಾನ್ ಇಂಡಿಯಾ ಅಂತಂದರೆ ಎಲ್ಲ ರಾಜ್ಯಕ್ಕೂ ಸಲ್ಲಬೇಕದು. ಸೊ ನಾನೇನು ಮಾಡಿದ್ದೀನಿ, ಈಗ ನನಗೊಂದು ಟೀಮ್ ಸಿಕ್ಕಿದೆ. ನೀವುಗಳೆಲ್ಲರೂ ದೊಡ್ಡ ಸಿನಿಮಾ ಮಾಡಿದೆ, ಅದರಲ್ಲಿ ನನಗೇನು ಸಿಕ್ತೋ ಬಿಡ್ತು ಅಂತಂದರೆ ಕಾಂಟ್ಯಾಕ್ಟ್ ಸಿಕ್ತು. ಆವಾಗಲೇ ಹೇಳಿದೆ, ಆ ಕನೆಕ್ಷನ್ಸಲ್ಲಿ ನನ್ನ ಸಿನಿಮಾನ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲದೆ ರಿಲೀಸ್ ಆಗುತ್ತೆ. ಸೊ ಅದು ಪ್ಯಾನ್ ಇಂಡಿಯಾ ಆಯಿತು. ಅಲ್ಲಿ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗುತ್ತೆ. ಒಂದು 200 ಥಿಯೇಟ್ರ್ ಹಿಂದಿ, ಒಂದು 200 ಥಿಯೇಟ್ರ್ ಬೇರೆ 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 ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ. ಅದಕ್ಕೆ ಚಂದ್ರು RC ಸ್ಟುಡಿಯೋಸಿಂದ ಇನ್ವೆಸ್ಟ್ ಮಾಡಲ್ಲ. RC ಸ್ಟುಡಿಯೋಸ್ ಏನು ಅಂತಂದರೆ ಪ್ರೀವಿಯಸ್ ಇನ್ವೆಸ್ಟ್ ಮಾಡಿರೋ ಗುಡ್ ವಿಲ್ ಇದೆ. ಹಾಗಾಗಿ ಪ್ಯಾನ್ ಇಂಡಿಯಾ ಅಂದರೆ ದೊಡ್ಡ ದುಡ್ಡು ಹಾಕಬೇಕು, ಪ್ಯಾನ್ ಇಂಡಿಯಾ ಅಂತಂದರೆ ಏನೋ ದೊಡ್ಡ ಎಫರ್ಟ್ ಹಾಕಬೇಕು ಅಂತ ಅಲ್ಲ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನಮ್ಮ ಶ್ರೀಕಾಂತ್ ಸರ್ ಒಂದು ಸಿನಿಮಾ ಮಾಡ್ತಿದ್ದಾರೆ. ನಾನು ಹೇಳಿದೆ, ಸರ್ ತೆಲುಗುಗೂ ಮಾಡಿ ಸರ್, ಡಿಸ್ಕಸ್ ಮಾಡಿದ್ವಿ. ಈಗ ದೊಡ್ಡ ಒಂದು ಟೀಮ್ ಜೊತೆ ಕೊಲಾಬರೇಟ್ ಆಗ್ತಿದ್ದಾರೆ ಅವ್ರದ್ದು, ಹಲ್ಕಾ ಡಾನ್. ಸೊ ಯಾಕೆ ಹೋಗಬಾರ್ದು? ಅಲ್ಲಿ ಒಬ್ಬ ನಿರ್ಮಾಪಕರಿದ್ದಾರೆ, ಸರ್ ನೀವು ಸಿನಿಮಾ ಕೊಡಿ, ನಾವು ಅದನ್ನು ದೊಡ್ಡದಾಗಿ ತೊಗೊಂಡೋಗಿ, ದೊಡ್ಡ ನಿರ್ಮಾಪಕರು. ಹಾಗಾಗಿ ಪ್ರಯತ್ನಗಳು ಆಗಬೇಕು. ಚಂದ್ರ ಅವರೇ, ಚಂದ್ರು ಇಲ್ಲಿ 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 ಕಾಣಿಸ್ತೇವೆ. ಹೇಳಿ ಗುರುಗಳೇ, ನಮಸ್ತೆ. ನಮಸ್ತೆ. ಏನಂದ್ರೆ ಇದು ಕನೆಕ್ಟ್ ಆಗಂಗೆ ಪ್ರಕಾಶ್ ರೈ ಅಂತ ನಟ ಪ್ಯಾನ್ ಇಂಡಿಯಾ ಪೂರ್ತಿ ಕನೆಕ್ಟ್ ಆಗ್ತಾರೆ. ಅವರು ಇಡೀ ಪ್ಯಾನ್ ಇಂಡಿಯಾ ಪ್ರೆಸೆಂಟ್ ಅಕ್ರಾಸ್ ನೇಷನ್ ಏನಿದೆ, ಅದಕ್ಕೆ ಇಡೀ ನೇಷನ್ನಲ್ಲೇ ಅವರು ತಂದೆಯಾಗಿ ಅವರು ಗುರುತಿಸ್ಕೊಂಡವ್ರು ಆಲ್ರೆಡಿ. ನಿಮ್ಮ ಸಿನಿಮಾಕ್ಕೆ ಅದೊಂದು ವರ ಆಗಿದೆ ಅಲ್ವಾ ಸರ್? ಇಲ್ಲ, ವರ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನೀವು ಹೇಳಿದಾಗ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅವರು. ನಾವು ಫಾದರ್ನ ಎಲ್ಲ ಲ್ಯಾಂಗ್ವೇಜ್ಗೂ ಕೊಡಬೇಕು ಅಂತ ನಾನು ಅನೌನ್ಸ್ ಮಾಡಿದಾಗ ಅವತ್ತೇ ಹೇಳಿದ್ದೆ, ಸರ್ ಇದು ಎಲ್ಲ ಕಡೆ ನನಗೆ ಟೀಮ್ ಇದೆ. ಈಗ ಆನಂದ್ ಪಂಡಿತ್ ಸರ್ ಇದ್ದಾರೆ, ನಿಮ್ಗೆ ಅವತ್ತೇ ಅನೌನ್ಸ್ ಮಾಡಿದೆ. ಅಲಂಕಾರ್ ಪಾಂಡಿಯನ್ ಇದ್ದಾರೆ. ಇವರೆಲ್ಲ ಇದ್ದಾಗ ನನ್ನ ಜೊತೆ ಒಂದು ಬಳಗ ಇದೆ. ಅವರು ನಾನು ಸಿನಿಮಾ ಕೊಡ್ತೀನಿ ಅಂತ ಅವತ್ತೇ ಕಮಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಪ್ರಕಾಶ್ ರಾಜ್ ಸರ್ ತೊಗೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ಗೂ ಆಗುತ್ತೆ ಅಂತೇಳಿನೇ ಪ್ಯಾನ್ ಇಂಡಿಯಾಗೋಸ್ಕರನೇ ಅವ್ರನ್ನ ತೊಗೊಂಡ್ವಿ ಸರ್. ಸರ್, ಇವಾಗ ಇದು ಇಲ್ಲಿ ಸರ್, ಅದು ನೀವು ಮಾಡಿದ್ದು ಇವಾಗ ಏನು ಥೀಮ್ ತೋರಿಸಿದ್ರೆ ಅದು AI ಇದೆ ಸರ್. ಯಾಕೆ AI ವಿಡಿಯೋಸ್ ಮಾಡಿದ್ರಲ್ಲ, ಅದೇ ಹೇಳಿ ಸರ್. ಎಷ್ಟೋ ಜನಕ್ಕೆ AI-ಗೂ ಇಂಟಿಗ್ರೇಷನ್ಗೂ VFX-ಗೂ ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ನಾನೇನು ಒಂದೂವರೆ ವರ್ಷ ಕಲಿತೆ ಅಂತ ಹೇಳಿದ್ನಲ್ಲ ಸರ್, ನನ್ನ ನೆಕ್ಸ್ಟ್ ಸಿನಿಮಾಗೆ. ಸರ್ AI ಅಂದರೆ ನಿಮ್ಗೆ ಗೊತ್ತು, ನೀವು ತುಂಬ ಯೂಸ್ ಮಾಡ್ತಿರ್ತೀರಾ. ನಿಮಗೊಂದು 5-6 ಸೆಕೆಂಡ್ ಫುಟೇಜ್ ಸಿಗುತ್ತೆ. ಪಾಪ ದೊಡ್ಡ ಸಿನಿಮಾ ಮಾಡಿರ್ತಾರೆ, ಒಂದು ಇಡೀ ಸಿನಿಮಾನ AI ಮಾಡೋಕ್ಕಾಗಲ್ಲ. ಆಗಲ್ಲ. ಅದನ್ನು VFX-ಏ ಮಾಡಬೇಕು. ನಾವು ಚಾಟ್ GPT-ಯಲ್ಲೋ ಅಥವಾ ಯಾವುದ್ರಲ್ಲೋ ಒಂದು ಆ್ಯಪ್ಗೆ ಹೋಗ್ಬಿಟ್ಟು 1-2-3 ಶಾರ್ಟ್ ತೊಗೋಬೋದು ಅಷ್ಟೇ. ಸೊ ಇಡೀ ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ಆದ ಟೆಕ್ನಿಕಲ್ ಯೂಸ್ ಮಾಡಬೇಕು. ಈಗ ನಾನು ನೋಡಿದ್ದು, ನೀವು AI ಅಂದ್ಕೊಂಡ್ರಿ, AI-ನ ಇಂಟಿಗ್ರೇಟ್ ಮಾಡಿ ರಿಯಲ್ ಫುಟೇಜ್ ಇಟ್ಟು ಅದನ್ನು ನಾನು ಮಾಡಿರೋದು. ನಾನು ಇಲ್ಲದೆ ನಿಮ್ಗೆ ಅಷ್ಟು ಲೆಂತ್ ಬರಲ್ಲ, ಅಷ್ಟು ಅಕ್ಯುರೇಟ್ ಬರಲ್ಲ. ಅದು ಇಂಟಿಗ್ರೇಟ್ ಮಾಡಿದ್ದೀನಿ ಸರ್. RC ಸ್ಟುಡಿಯೋಸಲ್ಲಿ ಈ ಕತೆ ರಾಜಮೋಹನ್ ಹೇಳೋಕ್ಕಿಂತ ಮುಂಚೆ ಬೇರೆಯವ್ರು ಹೇಳಿದ್ರ, ಅಥವಾ ನೀವು ಅವ್ರಿಗೆ ಕೊಡೋದಕ್ಕೆ ಏನೋ ಹುಕ್ ಲೈನ್ ಬೇಕು ಸರ್? ಈಗ ತಂದೆ ಸಂಬಂಧಪಟ್ಟ ಸಿನಿಮಾಗಳು, ತಾಯಿ ಪ್ರೀತಿ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ. ಇದರಲ್ಲಿ ಏನೋ ಒಂದು ಹುಕ್ ಇರಬೇಕು, ಒಂದು ಎಮೋಷನ್ ಆಗುವಂಥ ಒಂದು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದು ಏನು ಅವ್ರಿಗೆ ಅವಕಾಶ ಕೊಡೋದಕ್ಕೆ ಮೇನ್ ರೀಸನ್ ಸರ್? ಇದು ನಾನು ಅವ್ರಿಗೆ ಕೊಟ್ಟ ಅವಕಾಶ ಅಲ್ಲ, ಅವರು ನನಗೆ ಕೊಟ್ಟ ಅವಕಾಶ.
ಒಂದು ಒಳ್ಳೆ ಕತೆ ತಗೊಂಬಂದ್ರಲ್ಲ, ಎಷ್ಟೊಂದು ಕತೆ ಕೇಳ್ತೀವಿ, ಅವ್ರು ಯಾರೋ ಗೊತ್ತಿಲ್ಲದೆ ಇರೋಬ್ರು ಬಂದು ಕತೆ ಹೇಳಿದ್ದು ನನಗೆ ಹಾರ್ಟ್ ಕನೆಕ್ಟ್ ಆಗ್ಬಿಡ್ತು. ಸೊ ಇಲ್ಲಿ ಯಾವುದೇ ಭಾಷೆ ಇಲ್ಲ, ಯಾರೋ ಮನುಷ್ಯ ಇಲ್ಲ, ಕತೆ ಕನೆಕ್ಟ್ ಆಗ್ಬೇಕು ಫಸ್ಟು. ಆ ಕತೆ ಕನೆಕ್ಟ್ ಆದಾಗ ನಾನು ಇದು ಮಾಡೋಣ, ಎಫರ್ಟ್ ಹಾಕೋಣ, ಇದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಚಂದ್ರು ಸರ್, ಈಗ ಒಂದು ಈ ಪೋಸ್ಟರ್ಸ್ ಅನ್ನ ಏನಿದೆ ವಿಡಿಯೋನ ನಿಮ್ಮ ತಂದೆ ಲಾಂಚ್ ಮಾಡಿಕೊಟ್ಟು ತಂದೆ ಮಗನ ಒಂದು ಕತೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ತಂದೆಗೆ ಕತೆನ ತೋರಿಸಿದ್ದೀರಾ, ಅವ್ರು ಏನಾದ್ರು ಅಂದ್ರ? ನಮ್ಮ ತಂದೆ ಇಲ್ಲೇ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ನಮ್ಮ ತಂದೆಗೆ ಈ ಸಿನಿಮಾ ಡೆಡಿಕೇಟ್ ಇದು. ಫಸ್ಟ್ ನನ್ನ ಎಡಿಟಿಂಗ್ ರೂಮಲ್ಲಿ ನಮ್ಮ ತಂದೆಗೆ ಕರ್ಕೊಂಬಂದು ತೋರಿಸ್ದೆ. ಫಸ್ಟ್ ಈ ಪಿಕ್ಚರ್ ರಿಲೀಸ್ ಮಾಡಪ್ಪ, ನೀನು ಫಸ್ಟ್ ಮಾಡು, ನಿನಗೆಲ್ಲ ಇದು ಸರಿ ಹೋಗ್ಬಿಡ್ತದೆ, ತಂದೆ ಆಶೀರ್ವಾದ ಇರುತ್ತಲ್ವ, ನೀನು ತುಂಬ ಒಳ್ಳೆ ದುಡ್ಡು ಬಂದ್ಬಿಡ್ತದೆ, ಇದು ಹಿಂಗಿರ್ಬೇಕು ನಿನ್ನ ಪಿಕ್ಚರ್ಗಳು, ಹಿಂಗೆ ನಿನ್ನ ಪಿಕ್ಚರ್ಗಳು ಇಷ್ಟಪಡೋದು. ನಮ್ಮ ತಂದೆ ಸಿನಿಮಾ ನೋಡಿ ಫಸ್ಟ್ ಹೇಳಿದ್ದು ಈ ಥರ ಇರಬೇಕಂತೆ. ಫಾದರ್ ನೋಡ್ಬಿಟ್ಟು ನಿನ್ನ ಪಿಕ್ಚರ್ಗಳು ಹಿಂಗಿರ್ಬೇಕಪ್ಪ ಅಂದರು. ಸೊ ನಮ್ಮ ತಂದೆ ಬ್ಲೆಸ್ಸಿಂಗ್ಸ್ ಫಸ್ಟ್ ಸಿಕ್ಕಿದೆ. ಕೃಷ್ಣ ಸರ್, ನನ್ನ ಪ್ರಶ್ನೆ ನಿಮಗೆ ಇಲ್ಲಿ ಸರ್, ಇಲ್ಲಿ. ಸೊ ಯೂಶಲಿ ನಾವು ತುಂಬ ಅಮ್ಮನ ಇಮೋಷನ್ ಸಿನಿಮಾಗಳನ್ನ ಜಾಸ್ತಿ ನೋಡಿದ್ದೀವಿ, ತಂದೆ ಇಮೋಷನ್ ಸಿನಿಮಾ ತುಂಬ ಕಡಿಮೆ ಬಂದಿರೋದು. ಆ್ಯಂಡ್ ಸರ್ ಹೇಳ್ದಂಗೆ ಎಷ್ಟೊಂದು ಸ್ಟೋರೀಸಲ್ಲಿ ಎಷ್ಟೊಂದು ಪರಿಸ್ಥಿತಿಗಳು ಅವ್ರಿರುವಂತಹ ರೀತಿಗಳು ಬೇರೆ ಇರುತ್ತೆ. ಆ್ಯಂಡ್ ಫಾದರ್ ಡೆಫಿನೆಟ್ಲಿ ಕೃಷ್ಣ ಅವರು ಇವಾಗ ಸ್ಪೀಚ್ ಕೊಡ್ಬೇಕಾದ್ರೆ ಹೇಳಿದ್ರು, ಎಂಡಿಂಗಲ್ಲಿ ನನಗಿದು ಮಾಡೋಕ್ಕಾಗತ್ತಾ ಅಂತ ಅನಿಸ್ತು, ಆಗುತ್ತಾ ಅಂತ ನನಗೆ ಅನಿಸ್ತಿತ್ತು ಅಂದ್ರಲ್ಲ, ನನಗೂ ಹಾಗೆ ಅನಿಸಿದ್ದು. ಅಂದರೆ ಎಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಡಿಬೇಟಬಲ್ ಆಗಿದೆ ಅಂತ ಅಂದರೆ, ನನಗೂ ಈ ಸಿನಿಮಾ ತಗೊಳ್ಳೋದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಕ್ಲೈಮ್ಯಾಕ್ಸ್ ಆಗಿತ್ತು. ಸೊ ಆ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ರಿಗೂ ಅದೇ ಥರ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಸೊ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು ಫಾದರಲ್ಲಿ ಕ್ಲೈಮ್ಯಾಕ್ಸ್. ಆ್ಯಂಡ್ ಆ ಥರ ಯೋಚನೆ ಮಾಡಿದ್ದಕ್ಕೆ ಡೆಫಿನೆಟ್ಲಿ ರಾಜ್ಮೋಹನ್ ಸರ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ತೋರಿಸೋದಕ್ಕೆ ಅದೇ ತುಂಬ ಚೆನ್ನಾಗಿ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದಾಗಿದೆ. ಆ್ಯಂಡ್ ಅದಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ಅದಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅನಿಸುತ್ತೆ. ಪರ್ಸ್ನಲ್ ಲೈಫ್ ಅಂದರೆ ನನಗೆ ಆ ಥರ ಸಿಚುಯೇಷನ್ ಬಂದಿಲ್ಲ, ಬಟ್ ತುಂಬ ಜನಕ್ಕೆ ಆ ಥರ ಸಿಚುಯೇಷನ್ ಬರ್ಬೋದು ಆ್ಯಂಡ್ ಕನೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ. ನನಗೆ ಪರ್ಸ್ನಲಿ ನನಗೆ ಕನೆಕ್ಟ್ ಅಷ್ಟು ಆಗಿಲ್ಲ, ಬಿಕಾಸ್ ನನಗೆ ಐ ಥಿಂಕ್ ನಾನು ಸಿಂಗಲ್ ಪೇರೆಂಟ್ ಇರೋದ್ರಿಂದ ನನಗೆ ಅದಕ್ಕೆ ನನಗೆ ಕನೆಕ್ಟ್ ಅಷ್ಟೊಂದು ತಗೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಈ ಥರ ಒಂದು ಸಿಚುಯೇಷನ್ ಬರುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಯೂಶಲಿ ನಮ್ಮ ಅಪ್ಪನ ಅಷ್ಟು ಲವ್ ಮಾಡ್ತೀನಿ ಅನ್ನೋದನ್ನೇ ಒಂಥರ ತುಂಬ ಜನ ಕಡಿಮೆ ಹೋಗಿದ್ದಾರೆ ಅಂತ ಸರ್ ಮೆನ್ಷನ್ ಮಾಡಿದ್ರು. ಆ್ಯಂಡ್ ಈ ಸಿನಿಮಾ ನೋಡಿದಾಗ ತುಂಬ ಜನಕ್ಕೆ ತಂದೆ ವ್ಯಾಲ್ಯೂ, ತಂದೆ ಪ್ರೀತಿ, ತಂದೆ ಇಲ್ಲ ಅಂತಂದರೆ ಏನೇನು ಕಷ್ಟ ಆಗ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಅದಂತೂ 100% ಆಗುತ್ತೆ.